ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ಪ್ರೈಮರಿ ಹೈಸ್ಕೂಲ್ ಹಾಗೆ PUC ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಪ್ರೈಮರಿ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮೇ 29ರಿಂದ ಕ್ಲಾಸ್ ಸ್ಟಾರ್ಟ್ ಆಗಿತ್ತು. ನಂತರ ಫಸ್ಟ್ PUC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಜೂನ್ 1 ಅಂದರೆ ಇಂದಿನಿಂದ ಕ್ಲಾಸ್ ಸ್ಟಾರ್ಟ್ ಆಗಿದೆ. ನಂತರ ಹಲವಾರು ವಿದ್ಯಾರ್ಥಿಗಳು ಸ್ಕೂಲ್ ಮತ್ತು ಕಾಲೇಜ್ಗೆ ಹೋಗೋದಕ್ಕೆ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾರೆ. ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಬಸ್ ಪಾಸ್ ಅಪ್ಲಿಕೇಶನ್ ಅನ್ನು ನಮ್ಮ ಶಿಕ್ಷಣ ಇಲಾಖೆಯವರು ಸ್ಟಾರ್ಟ್ ಮಾಡಿದ್ದಾರೆ. ಮೇ 31, 2024ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನಂತರ ಯಾವ್ಯಾವ ವಿದ್ಯಾರ್ಥಿಗಳು ಬಸ್ ಪಾಸ್ ಅನ್ನ ಪಡೆದುಕೊಳ್ಬೇಕು ಅಂತಿದ್ದಾರೋ ಅವರು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಆ ವೆಬ್ಸೈಟ್ ಅನ್ನ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೇವಾ ಸಿಂಧು ಸರ್ವಿಸಸ್ .karnataka.gov.in ಈ ಒಂದು ವೆಬ್ಸೈಟ್ ಮೂಲಕ ಈ ಒಂದು ಬಸ್ ಪಾಸ್ಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಸರಿನಾ? ನಂತರ ಬಸ್ ಪಾಸ್ ಫೀಸ್ ಏನಿರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈಗ ಪ್ರೈಮರಿ ವಿದ್ಯಾರ್ಥಿಗಳು ಅಂದ್ರೆ 1ರಿಂದ 7ನೇ ತರಗತಿವರೆಗೆ ಸ್ಟಡಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ 150 ರೂಪೀಸ್ ಫೀಸ್ ಇರುತ್ತೆ. ಸರಿನಾ? 150 ರೂಪೀಸ್ ಫೀಸ್ ಇರುತ್ತೆ. ಅದೇ ರೀತಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಅಂದ್ರೆ ಈಗ ಜನರಲ್ ಮೆರಿಟ್ OBC ವಿದ್ಯಾರ್ಥಿಗಳಿಗೆ 750 ರೂಪಾಯಿ ಅಂದ್ರೆ 750 ರೂಪೀಸ್ ಫೀಸ್ ಇರುತ್ತೆ ಬಸ್ ಪಾಸ್ಗೋಸ್ಕರ. ಅದೇ ರೀತಿ SC ST ವಿದ್ಯಾರ್ಥಿಗಳಿಗೆ, ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ 150 ರೂಪೀಸ್ ಫೀಸ್ ಇರುತ್ತೆ ಬಸ್ ಪಾಸ್ದು. ಅದಂತರ ಈಗ ಫಸ್ಟ್ PUC ಹಾಗೆ ಸೆಕೆಂಡ್ PUC ಅಡ್ಮಿಷನ್ ಮಾಡುವಂತಹ ವಿದ್ಯಾರ್ಥಿಗಳಿದ್ದಾರೆ. ಸೊ ಅವರಿಗೆ ಜನರಲ್ ಮೆರಿಟ್ OBC ವಿದ್ಯಾರ್ಥಿಗಳಿಗೆ 1050 ರೂಪಾಯಿ ಫೀಸ್ ಇರುತ್ತೆ ಬಸ್ ಪಾಸ್ಗೆ. ಅದೇ SC ಮತ್ತು ST ವಿದ್ಯಾರ್ಥಿಗಳಿಗೆ 150 ರೂಪೀಸ್ ಫೀಸ್ ಇರುತ್ತೆ. ನಂತರ ನೀವು ಯಾವ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಮುಂದಿನ ದಿನಗಳಲ್ಲಿ ಸ್ಕಾಲರ್ಶಿಪ್ ಅನೌನ್ಸ್ ಆದರೆ, ಎಕ್ಸಾಮ್ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಬಂದರೆ ಆದಷ್ಟು ಬೇಗ ಹೇಳ್ತೀವಿ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಆಯ್ತಾ? ನಂತರ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಹಾಂ.